ನೋಡಿ ನಮ್ಮ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತೆ ಹೆಂಗಿತ್ತು ಅಡ್ಗೆ ಮಾಡಿದ ಎಕ್ಸ್ಪೀರಿಯನ್ಸ್? ಸೋನು ತರ ಟೀ ಅದೇನೋ ಮೋದಿ ಮಾಡೋದಿಲ್ಲ ನಂದು. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ನಮ್ಮ 100 days ವ್ಲಾಗ್ ಚಾಲೆಂಜ್. ನನ್ನ ಮುಂದೆ ಇಷ್ಟು ಬ್ರೀಸಿ ಏರಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಇವಾಗ ನಾನು ಎದ್ದೆ, ಬಟ್ ಲುಕ್ ಅಟ್ ದ ವ್ಯೂ ನೋಡಿ. ರಾತ್ರಿ ನಮಗೆ ತೋರ್ಸೋಕ್ಕಾಗಿಲ್ಲ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಆ್ಯಂಡ್ ದೆನ್ ಅಲ್ಲಿ ನಮ್ಮಮ್ಮ, ನಾನಿದ್ದೆ ಆಲ್ಮೋಸ್ಟ್ 8:30 ಹಂಗೇನೋ. ಆ್ಯಂಡ್ ಈ ಥರ ಇಲ್ಲಿ ಬಂದಾಗ ಆಫ್ ಟ್ರ್ಯಾಕ್ ಹೋಗೋದು ತುಂಬಾ ಈಸಿ. ಆ್ಯಂಡ್ ದೆನ್ ವಿ ಗೋ ಆಫ್ ಟ್ರ್ಯಾಕ್, ಆಯಿತಾ. ಇವಾಗ ನೋಡಿ, ಎವ್ರಿ ಡೇ ಓಟ್ಸ್ ತಿಂತಾ ಇದ್ದವ್ರು ಇವಾಗ ಇಡ್ಲಿ ತಿನ್ಬೇಕು ಇವತ್ತು ಬ್ರೇಕ್ಫಾಸ್ಟ್ಗೆ. ಬಟ್ ಯು ಕಾಂಟ್ ಹೆಲ್ಪ್ ಇಟ್, ಯಾಕಂದರೆ ಓಟ್ಸ್ ತರೋಕ್ಕೂ ಆಗೋಲ್ಲ, ಇಲ್ಲಿ ನೆನ್ಸೋಕ್ಕೂ ಆಗೋಲ್ಲ. ತಂದರೂ ಸಿಕ್ಕಾಪಟ್ಟೆ ಲಗೇಜ್ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿನ ರೂಟೀನ್ಗೆ ಸೆಟ್ ಆಗೋದು ಸ್ವಲ್ಪ ಕಷ್ಟ. ಅದಕ್ಕೆ ಬ್ರೇಕ್ಫಾಸ್ಟ್ ಆಚೆಯಿಂದ ತಿಂತೀವಿ. ಬಟ್ ದೆನ್ ತರಕಾರಿ ಎಲ್ಲ ನಮ್ಮಮ್ಮ ತಂದಿದ್ದಾರೆ. ಅಡುಗೆನ ಮನೆಯಲ್ಲೇ ಮಾಡ್ತೀವಿ, ಅಡುಗೆ ಮತ್ತು ನೈಟ್ಗೆ. ನಾಳೆ ಈಸ್ ದ ಮೇನ್ ಪೂಜೆ ಡೇ, ಸೊ ನಾಳೆ ತಲೆ ಕೆಡಿಸ್ಕೊಳ್ಳೋದಿರಲ್ಲ ಊಟದ ಬಗ್ಗೆ. ಮತ್ತು ನಾಳೆದೆಲ್ಲ ಮಿಕ್ಕಿರುತ್ತೆ, ಅವತ್ತು ತಲೆ ಕೆಡಿಸ್ಕೊಳ್ಳೋಗಿರಲ್ಲ. ಸೊ ಇವತ್ತಿಂದು ಗೊತ್ತಿಲ್ಲ, ಐ ಡೋಂಟ್ ನೋ ಹೌ ಇಟ್ ವಿಲ್ ಗೋ. ಬಿಕಾಸ್ ಯು ಸಿ ಆಲ್ ದ ಹೋಲ್ ಈ ಕಾಂಪೌಂಡ್ ಮನೆ ಎಲ್ಲನೂ ಕ್ಲೀನ್ ಮಾಡಬೇಕು, ಅದೇ ಇವತ್ತಿನ ಮಿಷನ್. ಆ್ಯಂಡ್ ಆಲ್ಸೋ ನಾಳೆ ಪೂಜೆಗೆ ಒಂದು ಸ್ವಲ್ಪ ಐಟಮ್ಸ್ ತರಕ್ಕೆ ನಮ್ಮಮ್ಮ ಚನ್ನಪಟ್ಟಣಕ್ಕೆ ಹೋಗಬೇಕು. ದಟ್ ಈಸ್ ಆಲ್ಸೋ ಅ ಮಿಷನ್. ನಾನು ಇವಾಗ ಇದ್ದೀನಿ, ಐ ಕೆನಾಟ್ ಸಿ ವಿಸಿಬಲಿ ಹಿಮ ಎಲ್ಲ, ಬಟ್ ದೆನ್ ಸಿ ಲುಕ್ ಅಟ್ ದ ಗ್ರೀನರಿ. ಆ್ಯಂಡ್ ಐಮ್ ಜಸ್ಟ್ ಸಿಟ್ಟಿಂಗ್ ಹಿಯರ್ ಎವ್ರಿ ಡೇ. ರೀಲ್ಸಲ್ಲಿ ಅಲ್ಲಿ ನೋಡ್ತಾ ಇರ್ತೀನಿ, ಎದ್ದ ತಕ್ಷಣ ಒಂದು 10 ನಿಮಿಷ ಸನ್ ಎಕ್ಸ್ಪೋಜರ್ ಮಾಡಿ, ಸೊ ಯುವರ್ ಡೇ ವಿಲ್ ಬಿ ಗುಡ್ ಅಂತ. ಟುಡೇ ಐ ಆಮ್ ಡೂಯಿಂಗ್ ದಟ್. ಲೆಟ್ಸ್ ಸಿ ಇಫ್ ಮೈ ಡೇ ವಿಲ್ ಬಿ ಗುಡ್. ಅಮ್ಮ, ನೀನು ಎಷ್ಟೊತ್ತಿಗಿದ್ದೆ? ನಾನು 6 ಗಂಟೆಗೆ ಇದ್ದೇನೆ. ನಾನು ಎದ್ದಾಗ ಎದ್ದು ನೋಡ್ಬೇಕಿತ್ತು, ಸಕ್ಕತ್ತಾಗಿತ್ತು. ಒಳ್ಳೆ ಹಿಮಾಲಯ ಪ್ರದೇಶದಲ್ಲಿ ಇದ್ದಂಗಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಚೆನ್ನಾಗಿದೆ, ಫುಲ್ಲು ಮಂಜು. ಹೌದಾ? ಯಾವ ಮರನೂ ಕಾಣಿಸ್ತಾ ಇರಲಿಲ್ಲ, ಗಿಡನೂ ಕಾಣಿಸ್ತಾ ಇರಲಿಲ್ಲ. ವ್ಲಾಗಾರು ಮಾಡ್ಬೇಕು ನಾನು, ನಿಂಗೆ ಗೊತ್ತಾನೆ, ನಾನು ಬ್ಯಾಗಲ್ಲಿ ಇಡ್ತೀನಿ. ಸಿಕ್ಲಿಲ್ಲ ನನಗೆ, ಫೋನಲ್ಲಾರು ಮಾಡ್ತಾ. ತುಂಬಾ ಚೆನ್ನಾಗಿದೆ. ನಾಳೆ ಮಾಡುವಂತೆ ಬಿಡಿ, ಹೆಂಗೋ ನಾಳೆ 5 ಗಂಟೆಗೆ. ಕೆಳಗಡೆ ಕೂತಿರೋದು ನೋಡಿ ಸ್ವೀಟಿ. ಅವಳು ಎಲ್ಲಿ ಮಮ್ಮಿ ಇರ್ತಾರೋ, ಮಮ್ಮಿ ಬಾಲ, ಅವಳು ಮಮ್ಮಿ ಚೇಳ, ಏನಂತಿರೋ ಅನ್ನಿ, ಅದೆಲ್ಲ ಅವಳೆ. ಚೇಳ, ಬಾಲ, ಎವ್ರಿಥಿಂಗ್ ಫಾರ್ ಮಮ್ಮಿ. ಇವಾಗ ನೋಡಿ ಕರೆದ್ರೆ ಬರಲ್ಲ. ಅವಳು ಸನ್ ಎಕ್ಸ್ಪೋಜರ್ ತಗೋತಿದ್ದಾಳೆ, ವಿಚ್ ಇಸ್ ಗುಡ್. ಚಿಂಚು ತಗೊಳೆ, ಇಲ್ಲಿ ದುಡ್ಡು, ಅದಕ್ಕೆ ಹಾಲು ಬೇಕು. ಅದಕ್ಕೆ ದುಡ್ಡು ಬೇಕಮ್ಮ ನಿಂಗೆ? ದುಡ್ಡು ಬೇಕಾ ಪುಟ್ಟಿಗೆ? ದುಡ್ಡು ಬೇಕಾ? ಅವಳಿಗೆ ನಮ್ಮ ಮಮ್ಮಿನೂ ಸಿದ್ದು ಎಲ್ಲ ಕಾಫಿ ಕುಡಿತಾ ಇದ್ರು. ಅದನ್ನ ನೋಡ್ಬಿಟ್ಟು ಇವಾಗ ಅವಳಿಗೆ ಕಾಫಿ ಅಂದರೆ ಅವಳಿಗೆ ಹಾಲು ಅಂತ ಕೇಳಿಸುತ್ತೆ. ಕಾಫಿ ಕುಡಿಬೇಕಾದ್ರೆ ಆಲ್ಟರ್ನೇಟ್ ಡೇಸ್, ವೀಕ್ಲಿ ಟ್ವೈಸ್ ಥ್ರೈಸ್ ಆ ಥರ ನಮ್ಮಮ್ಮ ಹಾಲು ಕೊಡೋರು. ಸೊ ಹಾಲು ಅಂತ ರೂಢಿ ಮಾಡ್ಕೊಂಡ್ಬಿಟ್ಟಿದ್ಲು. ಅದು ಡಾಗ್ಸಲ್ಲಿ ಏನಾಗುತ್ತೆ, ಆ ಮಿಲ್ಕ್ ಟೂತ್ ಅಂತ ಅವ್ರಿಗೆ ಇರುತ್ತಂತೆ. ಸೊ ಅದು ಬಿದ್ದೋದ್ಮೇಲೆ ಅವ್ರಿಗೆ ಹಾಲು ಸೂಟ್ ಆಗಲ್ಲ, ಲ್ಯಾಕ್ಟೋಸ್ ಇಂಟಾಲರೆಂಟ್ ಆಗಿಬಿಡ್ತಾರೆ. ಮಜ್ಜಿಗೆ ಕುಡಿತಾಳೆ, ಮಜ್ಜಿಗೆ ಕುಡಿದ್ರೆ ಏನಾಗಲ್ಲ, ಬಟ್ ಹಾಲು ಕುಡಿದ್ರೆ ತುಂಬ ಸ್ಕಿನ್ ಇನ್ಫೆಕ್ಷನ್ ಆಗೋಗುತ್ತೆ ಅವಳಿಗೆ. ಅದಕ್ಕೆ ನಾವು ಮಜ್ಜಿಗೆನ ಮಾಡಿಸಿ ಹಾಲು ಅಂತ ಕುಡಿಸ್ತೀವಿ ಅವಳಿಗೆ. ಇಲ್ಲಿ ಮೊಸರು ತಂದಿಲ್ವಲ್ಲ, ಇವಾಗ ಬ್ರೇಕ್ಫಾಸ್ಟ್ ತರಕ್ಕೆ ಹೋಗಿರೋರಿಗೆ ಹೇಳಿದ್ದೀವಿ ಮೊಸರು ತೊಗೊಂಡು ಬಂದ್ರಪ್ಪ, ಸೊ ದಟ್ ನಮ್ಮ ಮಗು ಸ್ವಲ್ಪ ಹಾಲು ಕುಡಿಲಿ ಅಂತ. ಸೊ ಗೈಸ್, ಬಿಸಿನೀರು ಕುಡಿದ್ಬಿಟ್ಟು, ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಅಬೌಟ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. Guys, we had breakfast, which I completely forgot to show you ಏನು ಅಂತ. ಬಟ್ ದೆನ್ ಇವಾಗ ಟೀ ಮಾಡಿ ಕುಡಿದ್ಬಿಟ್ಟು, ದೇವರಾಣೆ, ದಿಸ್ ಇಸ್ ದ ಲಾಸ್ಟ್ ಪ್ರೊಕ್ರಾಸ್ಟಿನೇಷನ್ ವಿ ಆರ್ ಡೂಯಿಂಗ್. ಟೀ ಮಾಡಿ ಕುಡಿದ್ಬಿಟ್ಟು ವಿ ವಿಲ್ ಸ್ಟಾರ್ಟ್ ದ ಕೆಲಸ. ಬಿಕಾಸ್ ಯು ಕೆ ನಾಟ್ ಸಿ ಹೌ ದ ಹೌಸ್ ಇಸ್. ಐ ಶೋ ಯು ಬಿಫೋರ್ ಆ್ಯಂಡ್ ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ ಥರ. ನೋಡಿ ನಮ್ಮ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ. ಏನು ಮಾಡ್ತೀರಾ, ನಮ್ಮ ಮನೆ ಅಂತ ಹೇಳಿದ್ರಷ್ಟೇ ಆಗಲ್ಲ, ಪಳಪಳ ಅನ್ನಿಸ್ಬೇಕಲ್ಲ. ನೋಡಿ, ಇದೆಲ್ಲ ಸ್ಕ್ರಬ್ ಮಾಡಿ ನಾವೇ ಉಜ್ಜಿ ಇದನ್ನು ಅಷ್ಟೇ ಉಜ್ಜಿ ಪಳಪಳ ಅನ್ಸಿದೀನಿ. ಇದನ್ನ ಪಳಪಳ ಅನ್ಸಿರೋದು ನೀವು ನೋಡಬೇಕು. ನೋಡಿ ಏನು ಪಳಪಳ ಅಂತೈತೆ. ಇದೆಲ್ಲ ನಾಳೆಗೆ ಯೂಸ್ ಮಾಡಬೇಕಾಗಿರೋ ಪಾತ್ರೆ, ಅದಕ್ಕೆ ಇವಾಗ ತೊಳೆದು ಇಟ್ಟೆ. ಬಟ್ ದೆನ್ ನಮ್ಮಮ್ಮ ಅದೇನೋ ಈ ಸಲ ಮಾರ್ಕೆಟ್ಗೆ ಹೋದಾಗ ತಂದಂಥ ಪೀತಾಂಬರಿ ಪುಡಿ, ಅದನ್ನು ಯೂಸ್ ಮಾಡಿ ವಾಶ್ ಮಾಡಿದೆ. ಕೈಯಲ್ಲೇ ವಾಶ್ ಮಾಡಿದ್ದು ಗುರು. ಫುಲ್ಲು ಎಲ್ಲೋ ಇತ್ತು, ನಾನು ನಿಮ್ಗೆ ತೋರಿಸ್ಬೇಕಾಗಿತ್ತು ಮುಂಚೆ ಹೆಂಗಿತ್ತು ಅಂತ. ಫುಲ್ ಎಲ್ಲೋ ಇದ್ದಿದ್ದು ಈ ಥರ ಪಳ ಅಂತ ಹೊಳಿತೈತೆ. ಆ್ಯಂಡ್ ಇದೆಲ್ಲ ಪೂರ್ತಿ ಏನು ನೋಡಿದ್ರ ಕೊಬ್ಬು ಹೆಂಗೈತೆ? ಕೊಬ್ಬು ಅಲ್ಲ, ಪಾಪ ಇದು ವರ್ಷದಿಂದ ಎಲ್ಲ ಐತೆ. ಇದೆಲ್ಲ ನಾನೇ ಸ್ಕ್ರಬ್ ಮಾಡಿ ಚೆನ್ನಾಗೆ ಸ್ಕ್ರಬ್ಬು ಮಾಡಿ ನೀರು ಹಾಕ್ಬಿಟ್ಟಿದ್ದೀನಿ. ಕೆಳಗಡೆ ಪರಿಸ್ಥಿತಿ ನೋಡಿಬಿಡಿ, ಕೆಳಗಡೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ನೆಕ್ಸ್ಟ್ ಅದಕ್ಕೆ ಇಳಿಬೇಕು. ಬಟ್ ದೆನ್ ಸಿ ಹೆಂಗೆ
ಫಳ ಅಂತ ಅಲ್ವಾ? ನೋಡಿ ಹಿಂಗಿರೋ ಮನೆನ ನಾವು ನೋಡಿ ಗೈಸ್, ಕಂಪ್ಲೀಟ್ ಹೌಸ್ ಇಸ್ ಲುಕಿಂಗ್ ಲೈಕ್ ಅ ಹೌಸ್. ಗುಬ್ಬಿ ಮೇಲೆ ಕೂತ್ಕೊಂಡಿದ್ದಾಳೆ. ಆ್ಯಂಡ್ ನನ್ನ ಕೇಳಬೇಡಿ ವಾಸ್ ದಿಸ್ ನೆಸೆಸರಿ ಅಂತ. ಇಟ್ ವಾಸ್. ಯಾಕಂದರೆ 3-4 ತಿಂಗಳಿಂದ ನಮ್ಮ ಮಮ್ಮಿ ಕೇಳ್ತಾನೆ ಇದ್ರು ಮೆಹಂದಿ ಹಾಕು ಅಂತ. ಜಿಮ್ಮಿಂದ ಬಂದು ಆಫೀಸ್ಗೆ ಹೋಗೋ ಗಡ್ಬಿಡಿಲಿ ಹಾಕೋಕ್ಕೆ ಆಗ್ತಿರಲಿಲ್ಲ. ಇವತ್ತು ಹೆಂಗಿದ್ರು ಇಲ್ಲಿದ್ದೀವಿ, ವಿ ಹ್ಯಾವ್ ಸೋ ಮಚ್ ಟೈಮ್ ಅಂಟಿಲ್ ವಿ ಟೇಕ್ ಶಾರ್ ಅಂತ ಹಾಕೊಂಡೆ. ನಾವು ಐ ಗೋ ಟೇಕ್ ಶಾರ್ ಆ್ಯಂಡ್ ಸಿ ಯು ಇನ್ ಸಮ್ ಟೈಮ್. ಗೈಸ್, ಫೈನಲಿ ಶವರ್ ಇಸ್ ಡನ್. ಐ ವಾಸ್ ಜಸ್ಟ್ ವಾಕಿಂಗ್ ಫಾರ್ ಸಮ್ ಟೈಮ್ ಊಟ ಮಾಡಿ. ಇವಾಗ ಐ ಥಾಟ್ ಐ ಸಿಟ್ ಫಾರ್ ಸಮ್ ಟೈಮ್. ಆ್ಯಂಡ್ ನನ್ನ ಎದುರುಗಡೆ ಸಚ್ ಅ ನೈಸ್ ಸನ್ಸೆಟ್ ಆಗ್ತಾಯಿದೆ. ನೀವು ನೋಡಿ ಗೈಸ್, ನಾನು ಏನೋ ಸನ್ಸೆಟ್ ವಿಡಿಯೋ ಮಾಡಬೇಕು ಅಂತ ಐ ಜಸ್ಟ್ ಫರ್ಗಾಟ್. ಅಷ್ಟೊಂದು ನಮ್ಮಮ್ಮ ಬಂದರು. ಇವಳು ನೋಡಿ, ಶಿ ಇಸ್ ಲೈಕ್ ರಿಯಾಕ್ಟಿಂಗ್ ನಾವು. ಹಾಂ ಇಷ್ಟು ದಿನ ನಮ್ಮ ಇಲ್ಲಿನ ಮನೆ ಥರ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ನಮ್ಮಮ್ಮ ಮನೆ ಥರ ಕಾಡೋಕ್ಕೆ ಏನು ಮಾಡ್ತಾರೆ ನೋಡಿ. ಏನು ಬರಿತಾ ಇದ್ದೀರಾ? ಸ್ವಸ್ತಿಕ್. ಸ್ವಸ್ತಿಕ್ ಯಾಕೆ ನೋಡಿ, ನಮ್ಮಮ್ಮನೇ ರೇಕ್ಸಂಗೆ ಆಗೋದಳು ಎಷ್ಟು ಧೈರ್ಯ ಅಂತ. ನಾನು ಸ್ವೀಟಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡೋಷ್ಟು ಲೇಟ್ ಆಯಿತು ಅಂತ ಇವಕ್ಕ ಊಟ ತೊಗೊಂಡು ಬಂದ್ಲು. ಆಯಿತಾ, ಸರಿ ಸುಸ್ತಾಗ್ತಾಯಿದ್ಯಾ, ರಾತ್ರಿ ಲೇಟಾಗಿ ಮನ್ಕೊಂಡೆ ಅಂತ ಇದ್ದು. ಮನ್ಕೋ ಆಯ್ತು, ನಾನು ಎಬ್ಬಿಸ್ತೀನಿ ಅಂತಂದೆ. 6 ಗಂಟೆವರೆಗೂ ಮನ್ಗೋಳೆ. ನೈಟ್ ಮಲಗೋಣ 12:30 ನಿದ್ದೆ ಕಂಪ್ಲೀಟ್ ಆಗಲಿಲ್ಲ. ಇನ್ನೇನು ಮಾಡಲಿ? ಅದಕ್ಕೆ ಅಂತ ಎಮ್ಮೆ ಥರ ಬಿದ್ದವಳು. ನಾನು ಎದಳಿಸ್ತೀನಿ ಅಂತ ಅಂದವಳು. ನಮ್ಮಮ್ಮ ಫೋನ್ ಮಾಡೋವ್ರಿಗೆ ಎದಳಿಸ್ಲಿಲ್ಲ. ನಾನು ಇವ್ರ ಅಮ್ಮ ಫೋನ್ ಮಾಡಿ ಕೇಳಿದೆ ಎಬ್ಬಿಸ್ಬೇಕಂತ. ಇಲ್ಲ ಮನ್ಕೊಳ್ಳಿ ಸ್ವಲ್ಪ ಹೊತ್ತು ನೋಡೋಣ ಅಂತಂದ್ರು. ಆಮೇಲೆ ಸರಿ ಆಯಿತು ಅಂತ ಬಿಟ್ಟೆ. ತಿರ್ಗಾ ಟೈಮ್ ಆಗೋಯ್ತು ಅಂತ ನಾನೇ ಕಾಲ್ ಮಾಡಿ ಕೇಳಿದ್ದಕ್ಕೆ ಇವಾಗ ಎಬ್ಸಮ್ಮ ಅಂತಂದ್ರು. ಆಮೇಲೆ ಎಬ್ಸಿದ್ರೆ ಇವಾಗ ಎದ್ಬಿಟ್ಟು ನೋಡಿ ಒಂಚೂರು ನೆಮ್ಮದಿ ಆಯಿತು. ನಿಜ. ಅದೇ ಖುಷಿಗೆ ಹೋಗಿ ಟೀ ಮಾಡ್ಬಿಡೋ. ನಮ್ಮ ಸೋನು ಥರ ಟೀ ಬೇಡವೇ ಬೇಡ. ಅದೇನೋ ಮೋದಿ ಯಾರು ಮಾಡೋದಿಲ್ಲ ನಂತರ ಟೀ. ಅನಂತ ಹೊಸ್ದಾಗಿ ಟೀ ಮಾಡೋದು ಯಾರು ಇಲ್ಲ. ಆದ್ರೆ ಅವಳು ಅದೇ ಇಷ್ಟ ಅಂತ ಹೇಳ್ತಾಳೆ. PM ಮೋದಿ ಊರಿಗೆ ಬಂದ್ರೆಲ್ಲ ಸೋನುನೇ ನೋಡಿ ಓಟು. ನಾನ್ ಬಂದ್ರಂತೆ ಫಸ್ಟ್ ಅವ್ರ ಇವಾಗ PM ಮೋದಿ ಅವ್ರು ಟೀ ಮಾಡ್ತಾ ಇದ್ರಂತೆ, ಚೆನ್ನಾಗಿ ಮಾಡ್ತಾ ಇದ್ರಂತೆ. ಅದ್ ನಮ್ಗೆ ಗೊತ್ತಿಲ್ಲ. ಬಟ್ ನಮಗ್ ಗೊತ್ತಿರೋ ಮೋದಿ ಇವಳೇ ಚೆನ್ನಾಗಿ ಟೀ ಮಾಡೋದು. ನಮ್ಮಮ್ಮನೂ ಓಟ್ ಹಾಕ್ಬಿಟ್ರು. ಐ ಕಾಂಟ್ ಬಿ ಲೈಯಿಂಗ್. ಫಸ್ಟ್ ಜಾಸ್ತಿ ಮಾಡಿಸ್ಕೊಂಡು ಕುಡಿತಿದ್ದ. ಬಂದಾಗೆಲ್ಲ ನಮ್ಮಮ್ಮ ಹುಡುಗಿಗೆ ಹಿಂಸೆ ಕೊಟ್ಟಿ ಟೀ ಮಾಡ್ಕೊಡು. ಈ ಮನೆ ವರ್ಷಕ್ಕೊಂದ್ಸಲ ಬರತ್ತ. ಸೋನಮ್ಮ, ಈ ಮನೆ ಕಟ್ಟೋ ಟೈಮು ಆಲ್ಮೋಸ್ಟ್ 1.5 ವರ್ಷ ಮಮ್ಮಿ ಬರ್ತಾ ಹೋಗ್ತಾ ಇತ್ತು ತಾನೆ. ಅವಾಗ ಬಂದಾಗ ಪ್ರತಿ ಒಂದು ದಿನ ನಿನ್ ಕೈಲಿ ಟೀ ಮಾಡ್ಸ್ಕೊಂಡು ಕೊಡ್ತಾಯಿತ್ತಲ್ವಾ? 1-2 ಸಲ ಮಿಸ್ ಆಗಿರ್ಬೇಕಾದ್ರೆ ಮೋಸ್ಟ್ಲಿ ನಾನು ಹೊರಗಡೆ ಹೋದಾಗ. ಬಿಟ್ರೆ 1.5 ವರ್ಷ ಮನೆ ಕಟ್ಟಿರೋದು. 1.5 ವರ್ಷನೂ ಬಂದಾಗೆಲ್ಲ ಟೀ. ಯಾರಾದ್ರೂ ಏನಾದ್ರು ಇಲ್ಲ ನನಗೆ ಹುಷಾರಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳೋದ, ಟೀನೇ ಬೇಡ ಅನ್ನೋದು ಅಂತಾರೆ ಜನ. ನೀನ್ ಮಾಡ್ಬೇಡ ಅಂತ ಬರೋದೇ ಇಲ್ಲ. ನಮಗ್ ಬೇಕಾಗಿರೋದಿಲ್ಲ. ನಾವೆಲ್ಲ ಟೀ ಪಕ್ಷ, ಒಂಥರ ಮಿಕ್ಸ್ ಆಫ್ ಟೀ. ನಮ್ಮ ಆಂಟಿ ಲತಾ ಆಂಟಿನೂ ಸೇಮ್ ಹಂಗೆ. ಇವ್ರು ಹೆಂಗೋ ಅವರು ಹಂಗೆ ಟೀ ಅಂತಾರೆ. ಸೊ ಬೆಳಿಗ್ಗೆ ಆದ್ರೆ ಕಾಫಿ, ಸಂಜೆ ಆದ್ರೆ ಟೀ. ಆ ಥರ ಮನುಷ್ಯರು ನಾವು. ವಿ ಆರ್ ನಾಟ್ ಕಂಪ್ಲೀಟ್ಲಿ ಕಾಫಿ ಪರ್ಸನ್ಸ್, ಟೀ ಪರ್ಸನ್ಸ್. ನಾವು ಬರೀ ಸೋನು ಮಾಡೋ ಟೀ ಪರ್ಸನ್ಸ್. ನಮ್ಮ ಸೋನು ಇಲ್ಲ, ಇದು ನೀರು ಹಾಕಿದ್ರೆ ದೀಪ ಲೈಟ್ ಆನ್ ಆಗುತ್ತಲ್ಲ, ಅದು ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಾಳೆ. ಹಾಕಿವಾಗ ಚೂರೇ ಹಾಕಿ ಸಾಕು. ಹೆಂಗೆ ಸೋನಮ್ಮ? ಸೂಪರ್ ಬಿಡಮ್ಮ. ನೋಡ್ದ ಬತ್ತಿ ಹಾಕ್ಬಿಟ್ರೆ ದೀಪ ಚೆನ್ನಾಗಿ ಹಚ್ತದೆ. ಈ ತರ ನೀರ್ ಹಾಕಿದ್ರೆ ಚೆನ್ನಾಗಿ ಬರ್ಲಿಲ್ವ ಒಟ್ನಲ್ಲಿ? ನೋಡು ಬತ್ತಿ ಟೆಕ್ನಾಲಜಿ ಎಲ್ಲ ಇದಾಗ್ಬಿಟ್ರೆ ನೋಡು ಸಿಕ್ಕಾಬಿಟ್ಟೆ ಸೋಂಬೇರಿತನ. ಬತ್ತಿ ಹಾಕಂಗಿಲ್ಲ. ಜಾಸ್ತಿ ಇವಾಗ ನೋಡಿದ್ಮೇಲೆ ಇವಳೇ ಆರ್ಡರ್ ಮಾಡ್ತಾಳೆ. ಫಸ್ಟ್ ಪರ್ಸೆಂಟ್ ಆರ್ಡರ್. ದೀಪ ಹಾಕಂಗಿಲ್ಲ, ಬೆಂಕಿ ಪಟ್ನ ಇಲ್ಲ, ಎಂಥದ್ದು ಇಲ್ಲ. ಈಸಿ ಪೀಸಿ ಕೆಲಸ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಳಕು ಬರುತ್ತೆ. ಯಾರು ಹಿಂಗೆ ಐಡಿಯಾ ಕೊಟ್ಟರು 2 ವರ್ಷದಿಂದ? ಯಾರು ಕೊಡ್ಬೇಕೇಳೋ ಟೆಕ್ನಾಲಜಿಯ. ಇದು ಲೈಟ್ ಆಗುತ್ತೆ ಸ್ವಲ್ಪ ಹಾಕಿದಷ್ಟು. ಚೂರು ಅದು ನೀರು ತಾಕ್ಬೇಕಷ್ಟೇ. ಒಂದೊಂದು ಲೈಟ್ ಆಗಿ ಡಿಮ್ ಆಗ್ಬಿಟ್ಟೈತೆ. ನಾವು ದೀಪಾವಳಿ ಫುಲ್ ಯೂಸ್ ಮಾಡಿದ್ವಲ್ಲ. ಎಷ್ಟು ದಿನ ಯೂಸ್ ಮಾಡ್ಬೋದು ಅಂತಿದ್ದೀನ? ಅದು ಬ್ಯಾಟ್ರಿ ಹೋಗೋ ತನಕ. ಅದೇ ನೀರು ತೆಗೆದ್ಬಿಟ್ರೆ ಆಫ್ ಆಗುತ್ತೆ. ಒಂದೊಂದು ಹತ್ತತ್ತೆ, ಒಂದೊಂದು ಹತ್ತಲ್ಲ. ಅದಕ್ಕೆ ಒಂದು ನಿಮಿಷ ಮರೆ ಮುಸ್ಸಂಜೆ ಯಾರು ಬಂದಿದ್ದಾರೆ. ಅದು ಹತ್ತುತ್ತಾ ಇಲ್ಲ, ಬಿಡ್ತಾ ಇಲ್ಲ. ಏನ್ ಮಾಡೋದು? ಫುಲ್ ಲಾಸ್ಟ್ ಫ್ಲೋರ್ ಇರೋದು, ಸಿಕ್ಕಾಬಟ್ಟೆ ಗಾಳಿ. ಆ ಥರ
ಒಳಗಡೆನೆ ಮಡಗ್ಬಿಟ್ಟು ಹಚ್ಬಿಡ್ದಳಮ್ಮ. 459ನೇ ಪ್ರಯತ್ನದ ನಂತರ ಅದು ಹತ್ತಾ ಇಲ್ಲ, ನಮ್ಮಮ್ಮ ಬಿಡ್ತಾ ಇಲ್ಲ. ಹತ್ತುತ್ತೆ ಕಡೆ ಗಾಳಿ ಬರ್ತಾ ಗೈಸ್. ಇವಾಗ ಟೈಮ್ ಬಂದು 9 ಗಂಟೆ ಆ್ಯಂಡ್ ನಮ್ಮ ಮನೇಲಿ ಊಟ ರೆಡಿಯಾಗಿದೆ. ಏನು ಮಾಡಿದ್ದೀರಿ ಅವತ್ತು ಅಡುಗೆ ನೋಡಿ. ಇವಾಗ ಮನೆ ಥರ ಅನ್ನಿಸ್ತಾ ಇದೆ, ಯಾಕಂದರೆ ಬಾಗಿಲ ಮೇಲೆ ನಮ್ಮ ಮಮ್ಮಿ ಸಿಗ್ನೇಚರ್ ಸ್ವಾಸ್ತಿಕ ಅದೇನು ಓಮ್ ಎಲ್ಲ ಇರೋದ್ರಿಂದ. ಇವತ್ತು ನಮ್ಮಮ್ಮ ಅಡುಗೆ ಮಾಡೋರೆ. ಏನು ಮಾಡಿದ್ರಿ ಅದು ಮತ್ತೆ ಹೆಂಗಿತ್ತು ಅಡುಗೆ ಮಾಡಿದ್ದು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ನನಗೇನು ಹೊಸ್ತಲ್ಲ, ಬಟ್ ಏನಂದ್ರೆ ಇಲ್ಲಿ ಐಟಮ್ಸ್ ಏನು ನಮಗೆ ಅಲ್ಲಿ ಇಲ್ದೇ ಇರೋ ಥರ ಇಲ್ಲಿ ಸ್ವಲ್ಪ ಐಟಮ್ ತಗೊಬಂದಿದ್ದೀನಿ. ಇರೋದ್ರಲ್ಲಿ ತಂದಿಲ್ಲ, ತರಕಾರಿನ ರಾಜ್ಕಟ್ಟಾಗಿ ಡಬ್ಬಕ್ಕೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅಲ್ಲೇ ಬಂದವ್ರೆ. ಮರ್ತೋಗಿತ್ತು, ಬಟ್ ಏನು ಮಾಡೋಕ್ಕಾಗತ್ತೆ. ಮರ್ತೋಗಿತ್ತಲ್ಲ, ಎಷ್ಟು ಕೆಲಸ, ಎಷ್ಟು ಪ್ಯಾಕ್ ಮಾಡೋದು, ಹುಡುಕಿ ನಾನು ಎಲ್ಲೂ ಹೋಗ್ಬಾರ್ದು, ಯಾರನ್ನೂ ಕೇಳಬಾರ್ದು ಅಂತಾನೆ ನಾನು ಪ್ರತಿ ಒಂದನ್ನು ಹುಡುಕಿ ಮಾಡಿದೆ. ಆದ್ರೂ ಏನೋ ಮಾಡೋಕ್ಕಾಗಲ್ಲ, ಕೇಳಲೇಬೇಕು, ಇಸ್ಕೊಳ್ಳೇಬೇಕು. ಹಾಗಾಗಿ ಸಿಂಪಲ್ ಆಗಿ ಒಂದು ಬೇಳೆ ಸಾಂಬಾರು, ಆದ್ರೆ ತುಂಬಾ ಟೇಸ್ಟಿಯಾಗಿದೆ. ನೀನು ಅದಂಗೆ ಹೇಳ್ಬಿಟ್ಟೆ ನೀನು. ನಾನು ಟೇಸ್ಟ್ ಮಾಡೋದಲ್ಲ, ನಾನು ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡಿದ್ದೀನಿ ಬೇಳೆ ಸಾಂಬಾರು ಸಿದ್ದು. ವೈಟ್ ರೈಸ್ ಭಯನೇ ಹೊರಿಸ್ಬಿಟ್ಟ ನೋಡಿ. ಇವತ್ತು ವೈಟ್ ಭೂತ, ನಮ್ಮ ಊರಿನ ಭೂತ ಏನಿದೆ. ಇವತ್ತು ವೈಟ್ ಹಾಕೋಬಿಟ್ಟಿದ್ಯಾ? ಹೇಳು. ನೋಡು, ನೀನು ನನ್ನ ಕ್ಯಾಮ್ರಾದಲ್ಲಿ ನೀನು ಬೆಳ್ಳಕ್ಕೆ ಕಾಣಿಸ್ತೀಯ. ಬಾ ತೋರಿಸ್ತೀನಿ ನಾನು. ಹಿಂಗೆ ನೋಡು, ಹೆಂಗೆ ಬೆಳ್ಳಕ್ಕೆ ಕಾಣಿಸಲ್ವಾ? ಹೇಳು. ಇನ್ನು ಹೆಂಗೆ ಇನ್ನು ಹೆಂಗೆ ಸಿದ್ದಾಡ, ಇನ್ನು ಹೆಂಗೆ ಬೆಳ್ಳಕ್ಕೆ ಕಾಣಿಸ್ತೀಯ? ಮೂತಿ ನೋಡು. ಹೇಳಮ್ಮ. ನಮ್ಮ ತಂಗಿ ಉಪ್ಸಾರು ಮಾಡಿದ್ಲು ಮಧ್ಯಾಹ್ನ. ಆದ್ರೆ ಇವಾಗ ಅವಳು ತಿರ್ಗಾ ನನಗೆ ಬಿಸಿ ಮುದ್ದೆ ಕೊಟ್ಟು ಕಳ್ಸಿದ್ದಾಳೆ ಬೇಳೆ ಸಾಂಬಾರ್ಗೆ. ಸಿಂಪಲ್ ಬೇಳೆ ಸಾರು ಜೊತೆ ನಮ್ಮಮ್ಮ ಮುದ್ದೆ ತಿಂತಾರೆ. ಮುದ್ದೆ ಉಪ್ಸಾರಿದೆ, ನಾನು ಉಪ್ಸಾರಲ್ಲಿ ತಿಂತೀನಿ. ಯಾಕಂದ್ರೆ ಉಪ್ಸಾರು ಅಂದ್ರೆ ನನ್ನ ಫೇವ್ರೇಟ್. ಏನು ಜನನು ಉಪ್ಸಾರು ಅಂತ ಹೇಳ್ತಾರೆ. ಎನಿವೇಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ಐ ಹ್ಯಾವ್ ಟು ಜಸ್ಟ್ ಈಟ್ ಆ್ಯಂಡ್ ಸ್ಲೀಪ್. ಇವಾಗ ಮೀನ್ ವೇಲ್ ನಾನು ನನ್ನ ಫೋನಲ್ಲಿ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಇವತ್ತಿನ ಎಪಿಸೋಡ್ ನೋಡಲೇಬೇಕು ಅಂತ. ಈ ವಾರ ಎಲ್ಲ ನಾನು ಸರಿಯಾಗಿ ಟಾಸ್ಕ್ ಏನೋ ನೋಡಿಲ್ಲ ಅವರು. ಅದಕ್ಕೆ ಐ ಥಾಟ್ ಆ್ಯಕ್ಚುಲಿ ಅಟ್ಲೀಸ್ಟ್ ನಾವು ಏನು ವಾರದ ಕತೆ ನೋಡೋಣ ಅಂತ. ಎಲ್ಲ ರೆಡಿ ಇದೆ, ಹಾಗಂತ ನಾವು ಅಂದ್ಕೊಂಡಿದ್ದೀವಿ. ಆದಷ್ಟು ನಮ್ಮ ಕೈಲೆಲ್ಲ ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡಿದ್ದೀವಿ. ಇನ್ನು ನಾಳೆ ಬೆಳಗ್ಗೆ ಆದಾಗಲೇ ಗೊತ್ತಾಗೋದು ವಾಟ್ ವಿ ಆರ್ ಆ್ಯಕ್ಚುಲಿ ಮಿಸ್ಸಿಂಗ್, ವಾಟ್ ವಿ ಹ್ಯಾವ್ ಟು ಆ್ಯಕ್ಚುಲಿ ಗೆಟ್ ಅನ್ನೋದು. ಇವತ್ತಿಗೆ ಮುಗೀತು. ಮತ್ತೆ ನಾಳೆ ಸಿಗೋಣ. ನೋಡಿ, ಲಿಸ್ಟ್ ಗೋಸ್ ಆನ್. ಸೊ ಇವತ್ತಿಗೆ ಇಷ್ಟೇ. ನಾಳೆ ಸಿಗೋಣ ಮತ್ತೆ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ, ವಿಚ್ ಇಸ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.